ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಇದೊಂದು ವಿಡಿಯೋದ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ಇದಕ್ಕೂ ಮುನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಬೆಳೆ ವಿಮೆಯ ಹಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಿರಿ. ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನು ನೋಡಿಕೊಂಡು ರೈತರ ಅಭಿವೃದ್ಧಿಗಾಗಿ ಸರ್ಕಾರವು ಹಲವು ರೀತಿಯ ಯೋಜನೆಗಳನ್ನು ಮಾಡುತ್ತಿದೆ. ಹೌದು, ಅವರು ಕೃಷಿಯ ಉತ್ತೇಜನ ಸಹಾಯ ಮಾಡುತ್ತಿದ್ದಾರೆ. ಈಗಾಗಲೇ ಸರ್ಕಾರವು ಹಲವು ಕಾರ್ಯವನ್ನು ಮಾಡುತ್ತಿದ್ದು ಕೃಷಿ ತರಬೇತಿ ಇತ್ಯಾದಿಗಳನ್ನು ನೀಡುತ್ತಿದ್ದಾರೆ. ಅತಿವೃಷ್ಟಿಯಾಗಲಿ ಮಳೆ ಕೊರತೆಯಾಗಲಿ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾನೆ. ಹೀಗಾಗಿ ರೈತರ ಸಂಕಷ್ಟವನ್ನು ಪಾರು ಮಾಡಲು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ರೈತರು ಬೆಳೆಯ ವಿಮೆ ಮಾಡಿಸಿಕೊಂಡರೆ 75%ಕ್ಕಿಂತ ಹೆಚ್ಚು ಭೂಮಿಯನ್ನು ಬಿತ್ತನೆ ವಿಫಲವಾದರೆ ಗರಿಷ್ಠ 25%ರಷ್ಟು ಪರಿಹಾರ ಸಿಗಲಿದೆ. ಪಿಎಂ ಫಸಲ್ ಬಿಮಾ ಯೋಜನೆ ಅರ್ಜಿ ಸಲ್ಲಿಸಿದ ರೈತರು ನೈಸರ್ಗಿಕ ವಿಕೋಪ ಹಾಗೂ ಕೀಟನಾಶಕ, ಪ್ರವಾಹ ಮತ್ತು ಮಳೆ ಬರದ ಕಾರಣ, ನೈಸರ್ಗಿಕ ಬೆಂಕಿ, ಚಂಡುಮಾರುತಗಳು, ನೀರಿನ ಹಾನಿ ಹಾಗೆ ಇನ್ನೂ ಇತರ ಕಾರಣಗಳಿಂದ ಬೆಳೆಯು ಹಾನಿಯಾದರೆ ಇದರಿಂದ ರೈತರು ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ಆದರೆ ಬೆಳೆ ವಿಮೆ ನೋಂದಣಿ ಮಾಡಿಕೊಂಡ ರೈತರು ಸಾಕಷ್ಟು ನೆರವನ್ನು ಸಿಗಲಿದೆ. ರೈತರ ಬೆಳೆ ವಿಮೆಯು ಫಸಲ್ ಬಿಮಾ ಯೋಜನೆ ಮೂಲಕ ನೋಂದಾಯಿಸಿಕೊಳ್ಳುವ ಮೂಲಕ ಪ್ರಯೋಜನವನ್ನು ಪಡೆಯಬಹುದು. ರೈತರ ಬೆಳೆ ವಿಮೆ ಮಾಡಿಸಿದರೆ ನೋಂದಣಿ ಮಾಡಿಕೊಳ್ಳಬೇಕು. ಆದರೆ ಇದೀಗ ಬೆಳೆ ವಿಮೆ ನಿಯಮವು ಬದಲಾವಣೆ ಕುರಿತು ಮಾಹಿತಿ ನೀಡಿರುವ ಸಚಿವರು ಹಾಗೆ ವಿಮಾ ಕಂಪನಿಗಳು ಹೆಚ್ಚು ಲಾಭ ಪಡೆಯುತ್ತಿದ್ದರಿಂದ ಸರ್ಕಾರವು ವಿಮಾ ಕಂಪನಿಗಳ ನಡುವೆ ಪರಿಸ್ಥಿತಿ ಬದಲಾವಣೆಯಾಗಿದೆ ಎಂದು ಸಚಿವ ಕೃಷಿ ಸ್ವಾಮಿ ಅವರು ನೀಡಿದ್ದಾರೆ. ವಿಮೆ ಯೋಜನೆಯ ರೈತರಿಗೆ ಪ್ರಯೋಜನವಾಗುತ್ತಿಲ್ಲ, ಕೃಷಿ ಹಾನಿಯಾದರೆ ಈ ಭೂಮಿಯು ಎಂಬ ದೂರವನ್ನು ಹಲವು ವಿಮೆಯ ಕಂಪನಿಗಳು 2,000 ಕೋಟಿ ಲಾಭದ ಕಲ್ಪನೆಗೆ ಬೆಳಕಿಗೆ ಬಂದಿದೆ. ಆದ್ದರಿಂದ ಅದರ ನಿಯಮ ಮತ್ತು ಮಾರ್ಗಸೂಚಿ ಬದಲಾವಣೆ ಮಾಡಲಾಗುತ್ತಿದ್ದು 100% ಕಂಪನಿಗೆ 20% ಹೆಚ್ಚು ಲಾಭ ಪಡೆಯುತ್ತಿಲ್ಲ. ಉಳಿದ 80% ಸರ್ಕಾರ ಎಂಬ ನಿಯಮ ಜಾರಿಗೆ ತರಲಾಗಿದೆ ಎಂದಿದ್ದಾರೆ. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.